ಒಂದೇ ಒಂದ್ ಇನ್ಸಿಡೆಂಟ್ ಎಲ್ಲಾನು ಕಂಪ್ಲೀಟ್ ಆಗಿ ಚೇಂಜ್. ಎಸ್ಟೇಟ್ಗೆ ಹೋಗುವಾಗ ಭೂಪತಿ ನನ್ ಮುಖ ಕೂಡ ನೋಡ್ತಿರ್ಲಿಲ್ಲ. ಬಂದ್ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂದ್ರೆ ಅದಕ್ಕೂ ಮುಖ ಒಂಥರ ಮಾಡ್ದ. ಕಾಟಾಚಾರಕ್ಕೆ ಒಂದ್ 4-5 ಮಾತಾಡ್ದ. ಆದ್ರೆ ಈಗ ಎಲ್ಲಾನು ಚೇಂಜ್. ವಾವ್, ಅವನೇ ಬಂದ, ಅವನೇ ಮಾತಾಡ್ದ, ಪಕ್ಕದಲ್ಲಿ ಕೂತ್ಕೊಂಡ, ನನ್ ಕೇರ್ ಮಾಡ್ದ, ಊಟ ಮಾಡಿ, ತಿಂಡಿ ಮಾಡಿ, ಟ್ಯಾಬ್ಲೆಟ್ ತಗೊಳ್ಳಿ, ರೆಸ್ಟ್ ಮಾಡಿ. ಟಿಪಿಕಲ್ ಬಾಯ್ ಫ್ರೆಂಡ್ ಫೀಲ್. ನೆನೆಸ್ಕೊಂಡ್ರೇನೆ ಥ್ರಿಲ್ ಆಗ್ತಿದೆ. ಈಗ್ಲೇ ಹೀಗೆ ಮದ್ವೆ ಆದ್ಮೇಲೆ ಒಂದ್ ಕ್ಷಣನೂ ನನ್ನ ಬಿಟ್ಟಿರಲ್ಲ ಅನ್ಸುತ್ತೆ. ಇಮ್ಯಾಜಿನ್ ಮಾಡ್ಕೊಂಡ್ರೇನೆ ಸಖತ್ ಥ್ರಿಲ್ ಆಗ್ತೀನಿ ಮೇಲೆ. ಮ್ಯಾಮ್ ಕಂಟ್ರೋಲ್ ಕಂಟ್ರೋಲ್. ಇವಾಗ್ಲೇ ಎಲ್ಲ ಎಕ್ಸೈಟ್ಮೆಂಟ್ ನ ಖಾಲಿ ಮಾಡ್ಕೊಂಬಿಡಿ. ಮುಂದೆ ಅವ್ರು ಪ್ರಪೋಸ್ ಮಾಡಕ್ ಬಂದಾಗ ಸ್ವಲ್ಪ ಬೇಕಲ್ವಾ ಅಲ್ವಾ? ಸಚ್ಚಡೆ. ಈ ಕಡೆ ಅಮ್ಮ, ಈ ಕಡೆ ಮಗ, ಇಬ್ರು ಫ್ಲಾಟ್, ಫುಲ್ ಫಿದಾ. ಮ್ಯಾಮ್, ಇದ್ರಲ್ಲಿ ಸ್ವಲ್ಪ ಕ್ರೆಡಿಟ್ಸ್ ನಿಮ್ಮ ಅಮ್ಮಂಗೂ ಕೊಡ್ಬೇಕು. ಪಾಪ ಅವರು ಅಷ್ಟೆಲ್ಲ ಸುಳ್ಳು ಹೇಳಿ ನಿಮ್ಮನ್ನ ಇದರಿಂದ ಬಚಾವ್ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ ಶಕುಂತಲಾ ಮ್ಯಾಮ್ ನಿಮ್ಮನ್ನ ಸುಮ್ನೆ ಬಿಡ್ತಾನೆ ಇರ್ಲಿಲ್ಲ. ಇಷ್ಟಲ್ಲಿ ಮದ್ವೆನೂ ಕ್ಯಾನ್ಸಲ್ ಮಾಡ್ಬಿಡ್ತಿದ್ರು. ಯಾ, ಫಾರ್ ದ ಫಸ್ಟ್ ಟೈಮ್ ನನ್ನ ಅಮ್ಮ ಅನ್ನಿಸ್ಕೊಂಡಿರೋಳು ಒಂದೊಳ್ಳೆ ಕೆಲಸ ಮಾಡಿದಾಳೆ. ಥ್ಯಾಂಕ್ ಗಾಡ್. ಇನ್ಮೇಲೆ ಹೇಗೂ ಗಣೇಶ ಅದು ಇದು ಅಂತ ನಕ್ಷತ್ರ ಬ್ಯುಸಿ ಆಗ್ತಾಳೆ. ಭೂಪತಿಗೆ ಹತ್ರ ಆಗಕ್ಕೆ ಇದೇ ಕರೆಕ್ಟ್ ಟೈಮ್. ವಾಟ್ ನೆಕ್ಸ್ಟ್ ಮ್ಯಾಮ್? ಮುಂಬೈ. ವಾಟ್? ಮುಂಬೈನಾ? ನೀವಿಬ್ರನ ಮ್ಯಾಮ್? ಇಲ್ಲ, ದೃಷ್ಟಿಗಂತ ನಿನ್ನನ್ನು ಕಟ್ಕೊಂಡು ಹೋಗ್ತೀನಿ. ಬರ್ತೀಯಾ? ನಿಜವಾಗ್ಲೂ ಮ್ಯಾಮ್? ವಾವ್, ನಾನ್ ರೆಡಿ. ಯಾವಾಗ ಹೋಗೋಣ? ಸ್ಟೂಪಿಡ್. ನಮ್ಮಿಬ್ರು ಮಜಾ ನಿನಗೇನ್ ಕೆಲ್ಸ? ಏನ್ ಲಗೇಜ್ ಹೊರಗ್ ಬರ್ತೀಯಾ? ನಾನು ನನ್ ಭೂಪತಿ ಇಬ್ರೆ ಹೋಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಮುಂಬೈ ಗಣೇಶ ಫೆಸ್ಟಿವಲ್ ಅಂದ್ರೆ ಗೊತ್ತಲ್ವಾ? ಅನ್ಲಿಮಿಟೆಡ್ ಫನ್. ಏನಾದ್ರೂ ನೆಪ ಮಾಡಿ ಭೂಪತಿನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬಟ್ ಮ್ಯಾಮ್, ಭೂಪತಿ ಸರ್ ಇದಕ್ಕೆಲ್ಲ ಒಪ್ತಾರೆ ಅಂತೀರಾ? ಒಬ್ಳು ಹುಡ್ಗಿ ಜೊತೆ ಒಬ್ರೆ ಮುಂಬೈಗೆಲ್ಲ ಹೋಗೋ ತರ ಹುಡ್ಗ ಅಲ್ಲ. ಐ ನೋ, ಬಟ್ ನನ್ ಜೊತೆ ಏನ್ ಸಂಕೋಚ? ಮುಂದೆ ಅವನ್ ಹೆಂಡತಿ ಆಗೋಳ್ತಾನೆ. ಅದ್ ನಿಮಗ್ ಗೊತ್ತು, ನನಗ್ ಗೊತ್ತು. ಬಟ್ ಅವ್ರಿಗೆ ಗೊತ್ತಿಲ್ವಲ್ಲ ಪಾಪ. ಹೇಗ್ ಒಪ್ಪಿಸ್ತೀರಾ? ಒಪ್ಪಿಸ್ತೀನಿ. ಅವನೀಗ ನನ್ ಋಣದಲ್ಲಿದ್ದಾನೆ. he has to pay me back. ಅದು ನಾನು ಅವನ್ಗೆ ಅಂತ ಇಂತ ಹೆಲ್ಪ್ ಮಾಡಿಲ್ಲ. ಅವ್ರ ಅಮ್ಮ ಜೀವ ಉಳಿಸಿದೀನಿ. ಯು ನೋ ದಟ್ ರೈಟ್ ಮಿಲ್ಲಿ? ಮುಂಬೈಗೆ ಬರಕ್ ಇಷ್ಟ ಇಲ್ಲ ಅಂದ್ರು ಅವ್ರ ಅಮ್ಮನ ಉಳಿಸಿದೀನಿ ಅನ್ನೋ ಋಣಕ್ಕೆ, ಆ ಕನ್ಸನ್ಗಾದ್ರೂ ಅವನ್ ನಾನು ಹೇಳಿದ್ದಕ್ಕೆಲ್ಲ ಕೇಳಲೇಬೇಕು. ವಾಚ್ ಮೀ. ಶ್ವೇತಾ ಅವ್ರು ಏನಕ್ಕೆ ಫೋನ್ ಮಾಡ್ತಿದ್ದಾರೆ? ಹೋಗಿನ 5 ನಿಮಿಷ. ಹಲೋ ಶ್ವೇತಾ ಅವರೇ, ಆರಾಮಾಗಿದ್ದೀರಲ್ವಾ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಹಾ ಭೂಪತಿ, ಐ ಆಮ್ ಫೈನ್. ಯಾಕೆಷ್ಟು ಗಾಬರಿ ಆಗ್ತಿದ್ದೀರಾ? ಹಾಗೇನಿಲ್ಲ, ಇಲ್ಲಿಂದ ಹೊರಟು ಇನ್ನೂ 5 ನಿಮಿಷನೂ ಆಗಿಲ್ಲ. ಇಮಿಡಿಯೇಟ್ ಆಗಿ ಕಾಲ್ ಮಾಡಿದ್ರಲ್ಲ, ನಿಮ್ಗೆ ಏನಾಯ್ತೋ ಏನ್ ಕತೆನೋ ಅಂತ ಭಯ ಬಿದ್ದೆ ಅಷ್ಟೇ. ಅದು ನಮ್ಮಿಂದ ಒಂದ್ ಫೇವರ್ ಆಗ್ಬೇಕಿತ್ತು. ಹೇಳಿ, ಪರವಾಗಿಲ್ಲ. ಬೇಜಾರ್ ಮಾಡ್ಕೋಬೇಡಿ ಭೂಪತಿ. ಏನು ಈಗಷ್ಟೇ ಫ್ರೆಂಡ್ ಆಗಿದೀವಿ, ಆಲ್ರೆಡಿ ಫೇವರ್ ಕೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಸದ್ಯಕ್ಕೆ ನನಗ್ ನೀವೇ ನೆನಪಾಗಿತ್ತು, ಅದಕ್ಕೆ ನಿಮಗ್ ಕಾಲ್ ಮಾಡ್ದೆ. ಅರೇ, ಯಾಕೆ ಇಷ್ಟೊಂದು ಸಂಕೋಚ ಪಡ್ತೀರಾ? ಫ್ರೆಂಡು ಅಂದಮೇಲೆ ಸಂಕೋಚ ಎಲ್ಲ ಪಡಬಾರ್ದು. ನೀವು ಹೇಳಿ. ಆಕ್ಚುಲಿ ಭೂಪತಿ ಅವರೇ, ಈಗಷ್ಟೇ ಮುಂಬೈಯಿಂದ ಕಾಲ್ ಬಂದಿತ್ತು. ನಮ್ಮ ಆಫೀಸ್ ಕಡೆಯಿಂದ ಗಣೇಶ ಹಬ್ಬ ಪಾರ್ಟಿ ಅರೇಂಜ್ ಮಾಡ್ಬೇಕಂತೆ. ಬಟ್ ಆಫೀಸಲ್ಲಿ ಸುಮಾರು ಜನ ಹಬ್ಬಕ್ಕೆ ಅಂತ ರಜಾ ತಗೊಂಡಿದ್ದಾರೆ. ಇನ್ನಿರೋರ್ನ ಕಳ್ಸಕ್ಕಾಗಲ್ಲ, ಕಳ್ಸಿದ್ರೆ ಪ್ರೋಗ್ರಾಮ್ ನಡ್ಸಕ್ಕೂ ಆಗಲ್ಲ. ಸೊ ಇವಾಗ ಲಾಸ್ಟ್ ಆಪ್ಷನ್ ಅಂದ್ರೆ ನಾನೇ ಹೋಗ್ಬೇಕು. ಆದ್ರೆ ನಿಮ್ಗೆ ಗೊತ್ತಲ್ವಾ, ನಾನ್ ಕೈ ಕಾಲ್ ಮುರ್ಕೊಂಡು ಬ್ಯಾಂಡೇಜ್ ಸುತ್ಕೊಂಡಿದ್ದೀನಿ. ಸೊ ಒಬ್ಳೆ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಭೂಪತಿ ಅವರೇ, ಇಫ್ ಯು ಡೋಂಟ್ ಮೈಂಡ್, ನೀವ್ ನನ್ನ ಜೊತೆ ಮುಂಬೈಗೆ ಬರ್ತೀರಾ? ನೀವು ಬಂದ್ರೆ ನಂಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಜೊತೆನಲ್ಲಿ ಯಾರೋ ಗೊತ್ತಿರೋರೊಬ್ರು ಇದಾರೆ ಅನ್ನೋ ಧೈರ್ಯನೂ ಇರುತ್ತೆ. ಲಾಸ್ಟ್ ಮಿನಿಟ್ ಅಲ್ಲಿ ಕೇಳ್ತಿದ್ದೀನಿ,
ಐ ನೋ ನಿಮಗ್ ಪ್ರಾಬ್ಲಮ್ ಆಗುತ್ತೆ ಅಂತ, ಬಟ್ ನಿಮ್ಮನ್ ಬಿಟ್ರೆ ನನಗ್ ಬೇರೆ ಲಾಸ್ಟ್ ಆಪ್ಷನ್ ಯಾರೂ ಇಲ್ಲ ಭೂಪತಿ ಅವರೇ. ದಯವಿಟ್ಟು ಇಲ್ಲ ಅನ್ಬೇಡಿ, ಪ್ಲೀಸ್ ಬರೋಕ್ ಒಪ್ಕೊಳ್ಳಿ. ನಿಮಗಿಲ್ಲ ಅನ್ನೋದಕ್ಕೆ ನನಗೆ ಮನ್ಸು ಬರ್ತಿಲ್ಲ. ನಿಮಗೆ ಹೆಲ್ಪ್ ಮಾಡೋದಕ್ಕೆ ನನಗೂ ಖುಷಿನೇ. ಜಸ್ಟ್ 15 ಡೇಸ್, ಆಮೇಲೆ ಏನು ರೀಸನ್ ಕೊಡದೆ ಮನೆಗೆ ಬರಬೇಕು. ಓಕೆ? ಆದರೆ ಆದ್ರೆ ಐ ಆಮ್ ಸಾರಿ ಶ್ವೇತಾ ಅವರೇ, ನಾನು ಮುಂಬೈಗೆ ಬರೋದಕ್ಕಾಗಲ್ಲ. ಬರಲ್ವಾ? ಯಾಕೆ? ಅದು ನೀವೇ ನೋಡಿದ್ರಲ್ವಾ, ನಮ್ಮ ವಟಾರದಲ್ಲೂ ಗಣೇಶ ಕೂರಿಸ್ತಿದ್ದಾರೆ ಆ್ಯಂಡ್ ಎಲ್ಲ ಜವಾಬ್ದಾರಿನೂ ನಕ್ಷತ್ರಂದೆ. ಇಂಥ ಟೈಮಲ್ಲಿ ಅವಳು ಒಬ್ಬಳನ್ನೇ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸಿಲ್ಲ. ಸೊ ಅವಳ ಜೊತೆ ನಾನು ಇದ್ರೆ ಹೆಲ್ಪ್ ಆಗುತ್ತೆ. ಈ ಸಲ ಬಿಟ್ಟು ಬೇರೆ ಇನ್ಯಾವ ಸಲ ಕರೆದಿದ್ರು ನಾನು ಖಂಡಿತವಾಗ್ಲೂ ಬರ್ತಿದ್ದೆ, ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಿದ್ದೆ. ಆದರೆ ಇದೊಂದು ಸಲ ನಾನು ಬಿಟ್ಬಿಡಿ. ಆಮೇಲೆ ನನ್ನ ಬದಲು ಬೇರೆ ಯಾರನ್ನಾದ್ರೂ ಕಳ್ಸ್ಕೊಡ್ಲಾ? ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರನ್ನ ಕಳ್ಸ್ಕೊಡ್ಲಾ? ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಇಂಥ ಪಾರ್ಟಿ ಎಲ್ಲ ಅವ್ರಿಗೆ ಅರೇಂಜ್ ಮಾಡೋದಕ್ಕೆ ನೀಟಾಗಿ ಬರುತ್ತೆ. ಸೊ ನೀವು ಬರಲ್ವಾ? ಇಲ್ಲ, ಮುಂದೆ ನಾನು ಯಾವತ್ತಾದ್ರೂ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಇದೊಂದ್ಸಲ ನಾನು ತಪ್ಪು ತಿಳ್ಕೊಂಬೇಡಿ. ಐ ಆಮ್ ಸಾರಿ. ಓಕೆ, ನೋ ಪ್ರಾಬ್ಲಮ್, ಬಾಯ್. ಏನಾಯ್ತು ಮಿಸ್ಟ್ರಿ? ಶ್ವೇತಾ ಅವ್ರಿಗೆ ಮುಂಬೈಯಲ್ಲಿ ಕೆಲಸ ಇದೆಯಂತೆ, ನನ್ನನ್ನು ಕರೆದ್ರು. ನಾನು ಬರಲ್ಲ ಅಂತ ಹೇಳಿದೆ. ಹೋಗೋದಲ್ವಾ? ನಾನು ಹೋದ್ರೆ ನಿನಗೆ ಯಾರೇ ಹೆಲ್ಪ್ ಮಾಡ್ತಾರೆ? ಒಳ್ಳೆ ಮಿಸ್ಟ್ರಿ ಮುನಿಯಪ್ಪ, ನಾನ್ ಹೇಗೋ ನೋಡ್ಕೋತಿದ್ದೆ, ಇಷ್ಟು ವರ್ಷ ಮಾಡಿಲ್ವಾ? ನೀನೊಳ್ಳೆ ಮುಂಬೈಗೆ ಹೋಗೋ ಚಾನ್ಸ್ ಮಿಸ್ ಮಾಡ್ಕೋತಿದ್ಯಲ್ಲೋ, ಅದು ಶ್ವೇತಾ ಮೇಡಮ್ ಜೊತೆ. ಶ್ವೇತಾ ಮೇಡಮ್ ಡೈರೆಕ್ಟ್ ಫ್ಲೈಟ್ ಅಲ್ಲೇ ಹೋಗ್ತಾರೆ. ಹೂವಿನ ಜೊತೆ ನಾರು ಹೋದಂಗೆ ಅವ್ರ ಜೊತೆ ದಿಮ್ ಅಂತ ಫ್ಲೈಟ್ ಅಲ್ಲಿ ಹೋಗ್ಬೋದಿತ್ತಾ? ಮುಂಬೈ ನೋಡ್ಬೋದಿತ್ತಾ? ಇಲ್ಲ ಕಣೋ, ಇನ್ನೊಂದು 15 ದಿನ. ನಿನ್ನನ್ನು ಬಿಟ್ಟು, ಮನೆಯವ್ರನ್ನ ಬಿಟ್ಟು, ಹೋಟೆಲ್ನವ್ರನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಾನು ನಿಮ್ ಜೊತೆನೆ ಇರ್ತೀನಿ ಕಣೋ. ಎಸ್ಪೆಷಲಿ ಭೂಪತಿ ಜೊತೆ. ಇನ್ 15 ದಿವಸ ಆದಷ್ಟು ಅವನಿಂದ ದೂರ ಇರು. ಏನಿದು 15 ದಿನ ಅಂತಿದ್ದಾರೆ? 15 ದಿನಕ್ಕೆ ಭೂಕಂಪ ಆಗುತ್ತಾ ಹೇಗೆ? ಮಿಸ್ಟ್ರಿ ನಿಂತ್ಕೋ, ಇನ್ನು 15 ದಿನದಲ್ಲಿ ಏನಾಗುತ್ತೆ? ಯಾಕಾಗಂದೆ? ನಕ್ಷತ್ರ 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 ಎಲ್ಲದಕ್ಕೂ ಅವಳಬೇಕು. ಅವರಮ್ಮನ ಕಾಪಾಡಿದ್ದೀನಿ ಅನ್ನೋ ಗ್ರಾಟಿಟ್ಯೂಡ್ ಇಲ್ಲದೆ ಬರಲ್ಲ ಅಂತಿದ್ದಾನೆ. ಅವಳು ಪಾಪ ಅಂತೆ, ಒಬ್ಳೆ ಅಂತೆ, ಅವಳಿಗೆ ಹೆಲ್ಪ್ ಮಾಡ್ಬೇಕಂತೆ. ಮತ್ತೆ ನಾನು ಒಬ್ಳೆ ತಾನೆ, ಕೈ ಕಾಲ್ ಮುರ್ಕೊಂಡಿದ್ದೀನಿ, ಒಬ್ಳೆ ಹೋಗಕ್ಕಾಗಲ್ಲ, ಅದಕ್ಕೆ ಜೊತೆ ಬಾ ಅಂತ ತಾನೇ ಕರೆದಿದ್ದು. ಮ್ಯಾಮ್ ಕಂಟ್ರೋಲ್ ಕಂಟ್ರೋಲ್, ಸಮಾಧಾನ ಮಾಡ್ಕೊಳ್ಳಿ. ಮ್ಯಾಮ್, ನೀವು ಭೂಪತಿ ವಿಷಯನ ಬಿಟ್ಬಿಡೋದೇ ಒಳ್ಳೇದನ್ಸುತ್ತೆ. ಆ ಕಡೆ ಅವ್ರಮ್ಮ, ಈ ಕಡೆ ಈ ನಕ್ಷತ್ರ, ಇಬ್ರು ಅಂಟ್ಕೊಂಡಿದ್ದಾರೆ ಅಂಡ್ ಅವ್ರ ಬಾಂಡ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಮಧ್ಯದಲ್ಲಿ ನಿಮಗ್ ಜಾಗನೇ ಇಲ್ಲ. ಸೊ ನೀವು ಬೇರೆ ಹುಡುಗನ್ ನೋಡ್ಕೊಳ್ಳಿ ಮ್ಯಾಮ್, ಭೂಪತಿ ಬೇಡ. ಇಷ್ಟೆಲ್ಲ ಆದ್ಮೇಲೆ ನಾನು ಅವನ್ನ ಬಿಡದ?
ನೋ ವೇ. ಅವ್ನ್ ನನಗ್ ಬೇಕು. ಅವ್ನ್ ನನಗೆ ಬೇಕೇ ಬೇಕು. ಇನ್ 15 ದಿವಸದಲ್ಲಿ ಅವನ್ಗೆ ನನ್ನ ಮೇಲೆ ಲವ್ ಆಗ್ಬೇಕು. ಅವನೇ ಬಂದು ನನಗ್ ಪ್ರಪೋಸ್ ಮಾಡೋ ತರ ಮಾಡಿಲ್ಲ ಅಂದ್ರೆ ನನ್ ಹೆಸರು ಶ್ವೇತಾನೇ ಅಲ್ಲ. ಇಟ್ಸ್ ಮೈ ಚಾಲೆಂಜ್. ಹೇಳು, 15 ದಿನದಲ್ಲಿ ಏನಾಗುತ್ತೆ? ಅದೇ ಕಣಮ್ಮ ಮಾರೈತಿ, ಇನ್ನು 15 ದಿನ ಹಬ್ಬ ಮಾಡ್ತೀವಲ್ವಾ, ಆ ಹಬ್ಬದಲ್ಲಿ ಗಣೇಶ ಕೂರಿಸ್ತೀವಿ, ಪೆಂಡಾಲ್ ಹಾಕ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ವಿಸರ್ಜನೆ ಮಾಡ್ತೀವಿ. ಅದನ್ನೇ ಹೇಳ್ದೆ ಅಷ್ಟೇ. ಹೇ, ಹಬ್ಬ ಇಲ್ಲೋ 15 ದಿನ ಇರುತ್ತೆ. ನಮ್ಮ ಹತ್ರ ದುಡ್ಡಾದ್ರೆ ಎಲ್ಲಿಂದ ಬರ್ಬೇಕು? ಗಣಪತಿ ಕೂರ್ಸೋದು, ಪೂಜೆ ಮಾಡೋದು, ಮಾರನೇ ದಿನ ವಿಸರ್ಜನೆ ಮಾಡೋದು, ಅಲ್ಲಿಗೆ ಮುಗೀತು. ನಿನ್ ಮಾತ್ ಮರ್ಸ್ಬೇಡ. ಅದೇನಂತ ನಿಜ ಹೇಳು. ಮಿಸ್ಟ್ರಿ, ನಿನ್ಗೇನಾದ್ರೂ ಬೇರೆ ಕಡೆ ಜಾಬ್ ಆಯ್ತಾ? ಜಾಬಾ? ನನ್ಗೆ ಯಾವ ಜಾಬು? ಈಗಲೇ ಇದೆಯಲ್ಲ. ಅಲ್ಲ, ಅದು ಹಾಸ್ಪಿಟ್ಲಲ್ಲಿ ಶಕುಂತಲಾ ಮೇಡಮ್ 15 ದಿನ ಹಾಗೆ ಹೇಗೆ ಅಂದ್ರು. ಈಗ ನೀನು 15 ದಿನ ಅಂತಿದ್ಯಾ. ನಿಜ ಹೇಳು ಭೂಪತಿ, ಮೇಡಮ್ ಅವ್ರ ಹೋಟ್ಲಲ್ಲಿ ಏನಾದ್ರು ನಿನ್ ಕೆಲಸ ಕೊಟ್ರಾ? ನೀನ್ ನಮ್ಮನ್ನೆಲ್ಲ ಬಿಟ್ಟು ಅಲ್ಲಿ ಜಾಯ್ನ್ ಆಗ್ತಿದ್ಯಾ? ನಕ್ಷತ್ರ, ಆಕ್ಚುಲಿ ನಾನು ನಿಮ್ಮನ್ನ ಬಿಟ್ಟು ಅಲ್ಲಿ ಜಾಯ್ನ್ ಆಗ್ತಿರೋದೇನೋ ನಿಜಾನೇ, ಆದ್ರೆ ಅಡುಗೆಯವನಾಗಲ್ಲ. ನೋಯ್ತಾ? ನಿನಗ್ ಮಾತ್ರ ಅಲ್ಲ, ನೀನ್ ನನ್ ಬಿಟ್ಟೋದ್ರೆ ನನ್ಗೂ ಹೀಗೆ ನೋವಾಗುತ್ತೆ. ನೋಡು, ನಮ್ಮನ್ನೆಲ್ಲ ಬಿಟ್ಟೋಗೋ ಪ್ಲಾನ್ ಇದ್ರೆ ಈಗ್ಲೇ ತಲೆಯಿಂದ ತೆಗ್ದಾಕು. ನಾನ್ ನಿನ್ನ ಎಲ್ಗೂ ಕಳ್ಸಲ್ಲ. ನೀನು ಅಷ್ಟೇ, ನಿನ್ ಬೆಸ್ಟ್ ಫ್ರೆಂಡ್ ನಕ್ಷತ್ರನ ಬಿಟ್ಟು ಎಲ್ಗೂ ಹೋಗ್ಬಾರ್ದು. ಬೇಕಿದ್ರೆ ನಿನ್ PG ರೆಂಟ್ ಸ್ವಲ್ಪ ಕಡಿಮೆ ಮಾಡ್ಸೋಣ. ಇಲ್ಲ ಸಂಬಳ ಸಾಲ್ತಿಲ್ಲ, ರೆಂಟ್ ಕೊಡಕ್ ಆಗಲ್ಲ ಅಂದ್ರೆ ಬಿಟ್ಟಾಕೋ, ನೀನೇನು ಕೊಡ್ಬೇಡ. ಆದ್ರೆ ನಮ್ಮನ್ನೆಲ್ಲ ಬಿಟ್ಟೋಗ್ಬಾರ್ದು, ತಿಳಿತಾ? ನಕ್ಷತ್ರ, ನೀವು ಹೊರಗಡೆನೆ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಒಳಗ್ ಬನ್ನಿ. ಆಕ ಬಂದ್ವಿ, ಅರ್ಥ ಆಯ್ತು ತಾನೆ? ಇನ್ನೊಂದ್ಸರಿ ನಮ್ಮನ್ ಬಿಟ್ಟೋಗೋ ಯೋಚನೆ ಮಾಡಿದ್ರೆ ಅಷ್ಟೇ. ಆದ್ರೆ ನಮ್ಮನ್ನೆಲ್ಲ ಬಿಟ್ಟೋಗ್ಬಾರ್ದು, ತಿಳಿತಾ? ಗಾಡ್, ಅನ್ಕೊಂಡಿದ್ದಕ್ಕಿಂತ ಯಾಕೆ ಇಷ್ಟೊಂದು ಕಾಂಪ್ಲಿಕೇಟ್ ಆಗ್ತಿದೆ ಇದು? ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ಡೌಟ್ಗೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದಾಳೆ. ನಾನು ನಿಜವಾಗ್ಲೂ 15 ದಿನದಲ್ಲಿ ಮನೆ ಬಿಟ್ಟು ಹೋಗೋದು ಸತ್ಯ ಗೊತ್ತಾಗ, ನಾನು ನಿಜವಾಗ್ಲೂ ಯಾರು ಅನ್ನೋ ಸತ್ಯ ಗೊತ್ತಾದ್ರೆ